ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯಮಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭರೆ. ಸತ್ಯಾವೇದ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಲ್ವನ ಉಪಾಯವನ್ನು ಕೇಳಿ ಜರಾಸಂಧನು ಸುಮ್ಮನೆ ಇದ್ದ ಆಗಲಿ ಅಂಥೇಳಿ ಸಾಲ್ವನೇ ಆ ಕಾಲಯವನನ ಹತ್ತಿರ ಹೋಗಿ ಕೃಷ್ಣನ ಸಂಹಾರಕ್ಕಾಗಿ ನೀನೂ ಕೂಡ ನಿನ್ನ ಸೈನ್ಯವನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದಾಗ ಕಾಲಯವನ ಜರಾಸಂಧ ಎಲ್ಲರೂ ಕೂಡಿ ಯುದ್ಧಕ್ಕೆ ಬರುವ ವಾರ್ತೆ ಕೃಷ್ಣನಿಗೆ ಗೊತ್ತಾದದ್ದಕ್ಕೆ ಕೃಷ್ಣ ಅದ್ಭುತವಾದ ಒಂದು ವಿಶ್ವಕರ್ಮನಿಂದ ನಿರ್ಮಾಣ ಮಾಡ್ತಾನೆ. ಕುಶಸ್ಥಲಿ ಅಂತನ್ನುವ ಆ ಗ್ರಾಮ, ಆನರ್ತ ರಾಜ ಅಂತನವನು ಹಿಂದಕ್ಕೆ ಅದನ್ನು ನಿರ್ಮಾಣ ಮಾಡಿದ್ದ. ಆ ನಗರವನ್ನೇ ಈಗ ಅದ್ಭುತವಾಗಿ ದ್ವಾರಕಾ ಅಂತನೋ ಪಟ್ಟಣವನ್ನು ಆ ನೀರೆಲ್ಲ ಒಣಗಿಸಿ ಅಮೃತಕ್ಕೆ ಸಮಾನವಾದ ಉಪ್ಪು ನೀರು ಇದ್ದದ್ದು ಅಮೃತಕ್ಕೆ ಸಮಾನವಾಗಿ ಮಾಡಿ ಅಲ್ಲಿ ಸುಧರ್ಮ ಅಂತನ್ನುವ ಒಂದು ಸಭೆ, ದೇವತಾ ಸಭೆ, ಇಂದ್ರನ ಸಭೆ, ಆ ಸಭೆಯನ್ನು ಉಡುಗೊರೆಯಾಗಿ ವಾಯುದೇವರು ಅನೇಕ ರತ್ನಗಳಿಂದ ಕೂಡಿದ್ದಾಗಿ ಆ ರಾಜ್ಯವನ್ನು ಮಾಡ್ತಾರೆ. ಎಲ್ಲ ದೇವತೆಗಳೂ ಕೂಡ ಒಂದೊಂದು ಆಹೆರೆಯನ್ನು ಪರಮಾತ್ಮೆಗೆ ಕೊಡ್ತಾರೆ. ಆಮೇಲೆ ಎಲ್ಲ ಯಾದವರನ್ನು ಮಥುರಾಪಟ್ಟಣದಿಂದ ದ್ವಾರಕಾಪಟ್ಟಣಕ್ಕೆ ಕ್ಷಣ ಮಾತ್ರದಲ್ಲಿ ಭಗವಂತ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ, ಅಲ್ಲಿ ಎಲ್ಲರನ್ನ ಶಿಫ್ಟ್ ಮಾಡ್ತಾನೆ, ಅಲ್ಲಿ ಕೂಡಿಸ್ತಾನೆ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸಮಸ್ತ ಜೀವರಾಶಿಗಳನ್ನು ಒಂದೂ ಕ್ಷಣ ಬಿಡದೇನೆ ರಕ್ಷಣೆ ಮಾಡುವಂತಹ ಭಗವಂತನಿಗೆ ಈ ಯಾದವರನ್ನು ರಕ್ಷಣೆ ಮಾಡುವಂಥದ್ದು ಏನು ಸ್ಪೆಷಲ್ ಅಂತಾಪರಿಗೇನು ಇದೇನು ಆಶ್ಚರ್ಯಕರವಾದದ್ದಲ್ಲ. ಇದನ್ನೇನು ಹೊಸದಾಗಿ ಈಗ ರಕ್ಷಣೆ ಮಾಡ್ತಾ ಇದ್ದಾನೆ ಇವರನ್ನ ಅಂತ ಹೇಳಿದರೆ ಒಂದು ಆಶ್ಚರ್ಯ ಪಡಬೇಕು. ಈಗ ಗುರುಗಳು ಶಿಷ್ಯನನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಇವತ್ತು ಅಂತಂದರೆ 8 ದಿವಸ ಮಾಡಿದ್ದಿಲ್ಲ, ಈಗ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಥವಾ ಶಿಷ್ಯ ಗುರುಗಳ ಸೇವೆ ಮಾಡಿದ್ದಿಲ್ಲ, ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಥವಾ ಇಷ್ಟು ದಿವಸ ಶ್ರೀಮಂತಿಗೆ ಇದ್ದಿದ್ದಿಲ್ಲ, ಈಗ ಶ್ರೀಮಂತನಾದ ಅಂತ ಅರ್ಥ. ದೇವರ ಹಾಗಲ್ಲ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನಂತೆಯೇ ನಾವು ಆರಾಮಾಗಿ ಹೇಳುವುದಿದ್ದೆವು. ಅಂದಮೇಲೆ ಇದೇನು ಹೊಸದಾದ ಆಶ್ಚರ್ಯ ಪಡುವ ಕಾರಣವಿಲ್ಲ. ಆದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನ್ನುವುದನ್ನು ನಾವು ಅನುಸಂಧಾನ ಮಾಡದೇ ಇದ್ದರೆ ನಮ್ಮಷ್ಟು ನಾವು ಕೃತಜ್ಞರಿನ ಜಗತ್ತಿನಲ್ಲಿ ಯಾರೂ ಆಗುವುದಿಲ್ಲ. ದೇವರು ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತನೋ ವಿಷಯವನ್ನು ತಿಳಿದಾದ ಮೇಲಾದರೂ ನಾವು ದೇವರ ಬಗ್ಗೆ ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡಬೇಕು. ನಿರಾಯುಧನಾಗಿ ಎಲ್ಲ ಕೃಷ್ಣ ಒಂದು ಘಟದಲ್ಲಿ ಸರ್ಪವನ್ನು ಹಾಕಿ ಕೊಟ್ಟು ಕಳಿಸ್ತಾನೆ. ನೀವು ಎಷ್ಟು ಜನ ಬರ್ರಿ, ಒಂದೇ ಒಂದು ಘಟ ಸರ್ಪ ನಾನು ನಿಮ್ಮನ್ನು ಕೊಂದು ಹಾಕ್ತೇನೆ. ಆಗ ಅವನು ಕೂಡ ಆ ಘಟದಲ್ಲಿ ಅನೇಕ ಇರುವಿಗಳನ್ನು ತುಂಬಿ ಕಳಿಸ್ತಾನೆ. ನಾವು ಇರುವಿಗಳಿಂದ ಸರ್ಪವನ್ನು ಹೇಗೆ ಕಚ್ಚಾಕಿದ್ದೇವೋ ಹಾಗೆ ನಾವಿಷ್ಟೆಲ್ಲ ಜನ ಬಂದು ನೀನು ಕೃಷ್ಣ ಅಂತನೂ ಸರ್ಪವನ್ನು ನಾನು ಕಚ್ಚಾಕ್ತೇನೆ. ಸತ್ಯ ಯಾವುದು, ಮರ್ಮ ಯಾವುದು, ಕೃಷ್ಣ ಗೆಲ್ತಾನೋ ಅಥವಾ ಅವರು ಗೆಲ್ತಾರೋ ಅಂತನ್ನೋದನ್ನು ಮುಂದೆ ನೋಡೋಣ. ಆಗ ಎಲ್ಲ ಸೈನ್ಯದಿಂದ ಕೂಡಿಕೊಂಡು ಅವರೆಲ್ಲ ಬಂದಾಗ ಆರಾಮಾಗಿ ಕೃಷ್ಣ ಎಲ್ಲರನ್ನು ಸೋಲಿಸ್ತಾನೆ. ಈ ಕಾಲಯವನನ್ನು ಕೂಡ ವಿವಾಹನಂ ನಿರಾಯುಧಂ ವಿನಾಯ ಬಾಹುನ ಕ್ಷಣಾತ್, ಒಂದೇ ಕ್ಷಣದಲ್ಲಿ ಪರಮಾತ್ಮ ಆಯುಧ ಇಲ್ಲ ಅಂತ ಮಾಡಿಬಿಡುತ್ತಾನೆ.
ರಥ ಇಲ್ಲ ಅಂತ ಮಾಡ್ತಾನೆ, ಸಾರಥಿ ಇಲ್ಲ ಅಂತ ಮಾಡ್ತಾನೆ, ಅಶ್ವಗಳನ್ನೆಲ್ಲ ಕೊಂದು ಹಾಕ್ತಾನೆ, ನಿರಾಯುಧನಾಗಿ ಬಿದ್ದಿರುತ್ತಾನೆ. ತನ್ನ ಶಕ್ತಿ ಸಾಮರ್ಥ್ಯದ ಮುಂದೆ ಆ ಕಾಲಯವನ ಕೃಷ್ಣನ ಮುಂದೆ ಮೂರ್ಛಿತನಾಗಿ ಬಿದ್ದುಬಿಡ್ತಾನೆ. ಯಾರು ಗರ್ಗಾಚಾರ್ಯರು ತಪಸ್ಸು ಮಾಡಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಈ ಮಗನನ್ನು ಪಡೆದಿದ್ದರು, ಆ ರುದ್ರದೇವರು ಕೃಷ್ಣನ ಮುಂದೆ ಏನಲ್ಲ. ಆ ರುದ್ರದೇವರ ಅನುಗ್ರಹದಿಂದ ಗರ್ಗಾಚಾರ್ಯರು ಪಡೆದಾರೆ. ಆ ಗರ್ಗಾಚಾರ್ಯರು ಏನು ದೊಡ್ಡ ವಿಷಯ ಅಲ್ಲ. ಗರ್ಗಾಚಾರ್ಯರ ಮಗ ಕಾಲಯವನ ಅವನು ದೊಡ್ಡ ವಿಷಯ ಅಲ್ಲ ದೇವರಿಗೆ. ಆದರೂ ಆ ದೇವತೆಗಳ ಪ್ರಾರ್ಥನೆ ಇದ್ದದ್ದಕ್ಕಾಗಿ ಬಿಟ್ಟುಬಿಡುತ್ತಾನೆ. ಯಾರನ್ನ? ಕಾಲವನನ್ನು ಬಿಟ್ಟು. ಪುರಾಹಿ ಯೌವನಾಶ್ವಜೆ ವರಪ್ರದ ಸುರೇಶ್ವರ ಯಯಾಚರೆ ಜನಾರ್ದನಂ ವರಂಪ್ರದೇಶ್ವರನ್. ಹಿಂದೆ ದೇವತೆಗಳು ಎಲ್ಲ ವರವನ್ನು ಕೊಟ್ಟಿರ್ತಾರೆ. ಯಾರಿಗೆ? ಈ ಮುಚುಕುಂದನಿಗೆ. ಆ ಮುಚುಕುಂದನಿಗೆ ಕೊಟ್ಟಂತಹ ವರ ಇದು ಸುಳ್ಳಾಗಬಾರದು. ಅವನೇನು ವರ ಕೊಟ್ಟಿರ್ತಾನೆ? ಆ ಅನರ್ಥಕೋ ವರೋ ಮುನಾ ವೃತೋಪಿ ಸಾರ್ಥಕೋ ಭವೇತ್ ಅರಿಂ ಭವಿಷ್ಯ ಯಾವಹಂ ದಹತ್ವಹಂ ತವೇಶ್ವರಂ. ಕೊಟ್ಟಂತಹ ವರ ಇದು ಸಾರ್ಥಕವಾಗಿ ಆಗಬೇಕು, ಸುಳ್ಳಾಗಬಾರದು. ಹಾಗಾಗಿ ಆ ದೇವತೆಗಳು ಮಾತನ್ನು ನೆನಪು ಮಾಡಿಕೊಂಡು, ನೆನಪಂದ್ರೆ ಪರಮಾತ್ಮ ಸದಾಕಾಲ ಮರೆತು ಹೋದ ವಿಷಯವನ್ನು ನೆನಪು ಮಾಡಿಕೊಳ್ಳೋದು. ದೇವರಿಗೆ ಹಾಗೆಲ್ಲ ಮರೆತು ಹೋಗೋದು ಇಲ್ಲೇ ಇಲ್ಲ, ಎಲ್ಲವೂ ಪ್ರತ್ಯಕ್ಷವಾಗಿಯೇ ಕಾಣ್ತಾ ಇರ್ತದೆ. ತಥಾಸ್ಥಿತಿ ಪ್ರಭಾಷಿತಂ ಸ್ವವಾಕ್ಯಮೇವ ಕೇಶವ ಋತಂ ವಿಧಾತು. ಮೃತಂ ಅಂದರೆ ಸತ್ಯವನ್ನಾಗಿ ಮಾಡೋದಕ್ಕಾಗಿ ತಾನು ಅವನ ಮೂರ್ಛೆಗೆ ಬಂದು ಬಿದ್ದಾಗ ಕೃಷ್ಣ ರಥದಿಂದ ಇಳಿದು ಹೊರಟು ಬಿಟ್ಟ. ಎಲ್ಲರೂ ಓಡ್ ಹೋಗಿದ್ದಾನೆ ಕೃಷ್ಣ ಅಂತ ಹೇಳ್ತಾರೆ. ಓಡ್ ಹೋಗಿಲ್ಲ, ನಡೀತಾ ಆರಾಮಾಗಿ ಎಲ್ಲರೂ ಮೂರ್ಛೆಗೆ ಬಂದು ಬಿದ್ದಾನೆ. ಕಾಲಯವನ ಮೂರ್ಛೆಗೆ ಬಂದು ಹಾಗೆ ರಥ ಹಿಡಿದು ಹೋದ. ಸಸಮ್ಯಕೋ ಯಾವನೋ ಧರ ತಲಾಸ್ತ ಮುಕ್ತಿತ. ಅವನಿಗೆ ಮೂರ್ಛೆಯಿಂದ ಎಚ್ಚತ್ತಾದ ಮೇಲೆ ಎದ್ದು ಕಾಲಯವನ ಕೃಷ್ಣನನ್ನು ಹಿಂಬಾಲಿಸಿ ಧಾವಿಸಿ ಓಡ್ತಾ ಕೃಷ್ಣ ನಿಂದರು ಕೃಷ್ಣ ಹೊಟ್ಟಿದ್ದ. ಹಿಪಾತ್ತಯಂತಮೀಶ್ವರಂ ಸಪೃಷ್ಟತೋ ಅನ್ವಯಾತ್ ಕೃತ ಹರಿಂ ಗುಹಂ ನೃಪಸ್ಯ ಚ ಪ್ರವಿಶ್ಯ ಸಂವ್ಯವಸ್ಥಿತಸ್ಥ ಯಾವನ ಪದಾನಹನ್ ನೃಪಂ ಸದಂ ದದರ್ಶ. ಆಗ ಕಾಲಯವನ ಒಳಗೆ ಬಂದಿದ್ದಾನೆ. ಅಲ್ಲಿ ಮುಚುಕುಂದ ಮಲಗಿದ್ದ, ಅವನನ್ನು ಎಬ್ಬಿಸಿದ. ಮುಚುಕುಂದ ಕಣ್ಣು ಬಿಟ್ಟು ಕೂಡಲೇನೆ ಸುಟ್ಟು ಭಸ್ಮನಾಗಿದ್ದಾನೆ. ಇಷ್ಟು ಕಥೆಯನ್ನು ನಿನ್ನ ಕೇಳಿದ್ದೀರಿ. ಮುಚುಕುಂದ ಕಣ್ಣು ಬಿಟ್ಟು ಒಡಲೇನೆ ಇವನು ತಸ್ಯ ದೃಷ್ಟಿ ಮಾತ್ರತೋ ಬಭೂವ ಭಸ್ಮ ತಕ್ಷಣ ಸ ಏವ ವಿಷ್ಣುರವ್ಯಯೋ ದಹ ತಂ ದಹನ್ ಇವ ವನ್ಹಿವತ್. ಆ ಕೃಷ್ಣ ಇವನನ್ನು ಕೊಂದು ಹಾಕಿದ. ಕೃಷ್ಣ ಹೊರಗೆ ಅಲ್ಲಿ ಆಚೆ ನಿಂತಿದ್ದ. ಮುಚುಕುಂದನನ್ನು ಕಾಲಯವನ ಎಬ್ಬಿಸಿದ. ಕಾಲಯವನ ಎಬ್ಬಿಸಿದ ತಕ್ಷಣವೇ ಮುಚುಕುಂದ ಕಣ್ಣು ಬಿಟ್ಟು ಕೂಡಲೇ ಸುಟ್ಟು ಹೋದ. ಆದರೆ ಕಾಲಯವನಿಗೂ ಸುಡಲು ಸಾಮರ್ಥ್ಯವಿಲ್ಲ. ಯಾರಿಗೆ? ಮುಚುಕುಂದನನ್ನು ಕಾಲಯವನ ಸುಡಲು ಸಾಧ್ಯವಿಲ್ಲ, ಅಗ್ನಿಯೂ ಸುಡಲು ಸಾಧ್ಯವಿಲ್ಲ. ಯಾಕೆ? ಅವರಿಗೆ ರುದ್ರದೇವರ ವರ ಇದೆ. ದೊಡ್ಡವರು ಅನುಗ್ರಹ ಇದ್ದಾಗ ಅವನಿಗಿಂತ ಇವರು ದೊಡ್ಡವರಾಗಿದ್ದರೂ ಅವನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ನಮಗಿಂತ ದೊಡ್ಡವ್ರ ವರ ಇದೆ. ಆಗಿದ್ದದ್ದಕ್ಕಾಗಿ ಕೃಷ್ಣನೇ ಸ್ವಯಂ ತಾನು ಸುಟ್ಟು ಹಾಕಿದ್ದಾನೆ ಅಂತ ಶ್ರೀಮದಾಚಾರ್ಯ ತಿಳಿಸ್ತದೆ ನೋಡ್ರಿ. ವರಾಶ್ಚವಸ್ಯ ದೈವತೆ ಅವಧ್ಯದಾನವಾನ್ ಪುರ ಹರೇರ್ ನಿಹತ್ಯ ಸಪ್ರಪೇದ ಚಾಶ್ವಂ ಪುರಂ. ಹಾಗಾಗಿ ಕೃಷ್ಣನೇ ಕೊಂದು ಹಾಕಿದ. ಇನ್ಯಾರು ಮುಚುಕುಂದ? ಕಾಲಯವನ ಅವನ ಯಾಕೆ ಸುಟ್ಟಾಗಿದ್ದ? ಕೃಷ್ಣ ಇಲ್ಲಿ ಯಾಕೆ ಓಡಿ ಬಂದ? ಇದೇನು ಗೊತ್ತಾಗಲಿಲ್ಲ ನಮಗೆ. ಯುದ್ಧ ಮಾಡ್ತಾ ಇದ್ದಾಗ ಕಾಲಯವನನ್ನು ಮೂರ್ಛೆಗೆ ಬಂದು ಹಾಕಿದ ಕೃಷ್ಣ ಕೊಂದೇ ಹಾಕಬಹುದಾಗಿತ್ತು. ಯಾಕೆ ಬಿಟ್ಟ? ಮುಚುಕುಂದನನ್ನು ಕೃಷ್ಣ ಕೊಲ್ಲಿಲ್ಲ, ಕಾಲಯವನನ್ನು ಕೃಷ್ಣ ಕೊಲ್ಲಿಲ್ಲ, ಮುಚುಕುಂದನಿಂದ ಕೊಲ್ಲಿಸಿದ. ಯಾಕೆ? ಏನಿದು ಗೊತ್ತಾಗಲಿಲ್ಲ. ಮುಚುಕುಂದ ಯಾರು ಗೊತ್ತಾಗಲಿಲ್ಲ. ಕೃಷ್ಣ ಬಿಟ್ಟು ಅಲ್ಲಿ ಯಾಕೆ ಹೋದ? ಮುಚುಕುಂದನ ಮೇಲೆ ಯಾಕೆ ಅನುಗ್ರಹ ಮಾಡಿದ? ಅವನಿಗೆ ಯಾಕೆ ಪುಣ್ಯ ತಂದು ಕೊಟ್ಟ? ಇದನ್ನೆಲ್ಲ ಹೇಳ್ರಿ ಅಂತಂದಾಗ ಏನಿಲ್ಲ, ಹಿಂದೆ ದೇವದಾನವರಿಗೆ ಯುದ್ಧವಾಗಿತ್ತು. ಆಗ ದೇವತೆಗಳೆಲ್ಲ ಪರಾಭವ ಆಗುವ ಪ್ರಸಂಗ ಬಂದಾಗ, ಸೋತು ನಿರ್ವಿಣ್ಯರಾದಾಗ ಮುಚುಕುಂದ ಮುಚುಕುಂದ ಆಗ ಬರ್ತಾನೆ ಮೇಲೆ. ದೇವತೆಗಳೆಲ್ಲ ಕರೆದುಕೊಂಡು ಬರ್ತಾರೆ. ಆಗ ಯುದ್ಧ ಮಾಡಿ ದೇವತೆಗಳಿಗೆ ಜಯವನ್ನು ಕೊಡುತ್ತಾನೆ. ದೇವತೆಗಳಿಗೆ ಜಯವನ್ನು ತಂದುಕೊಡುತ್ತಾನೆ. ಆ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟಾಗ ಏನು ಬೇಕಪ್ಪ ವರ ನಿನಗೆ ಅಂತ ದೇವತೆಗಳು ಕೇಳಿದರೆ, ಆಗ ಮುಚುಕುಂದ ಅಂತಾನೆ, ಸ್ವಾಮಿ ನನಗೆ ದೀರ್ಘಕಾಲ ನಿದ್ದೆ ಬೇಕು,
ನಾನು ಕೆಲಸ ಮಾಡಿ ಯುದ್ಧ ಮಾಡಿ ಗೆದ್ದು ಸಾಕಾಗಿ ಹೋಗಿದೆ. ಹಾಗಾಗಿ ಸುದೀರ್ಘ ಸುಪ್ತಿಮಾತ್ಮನ ಸುಶಕ್ತಿ ಭಂಗ ಕೃತ್ ಕ್ಷಯಂ. ಅಷ್ಟೇ ಅಲ್ಲ, ಯಾರು ನನ್ನ ನಿದ್ರಾಭಂಗ ಮಾಡ್ತಾರೋ ಸ್ವದೃಷ್ಟಿ ಮಾತ್ರ ತೊಸ್ತತೋ ಹತಃ, ಅವ್ರು ಸತ್ಯ ಹೋಗ್ಬೇಕು, ಭಸ್ಮವಾಗಿ ಹೋಗ್ಬೇಕು. ಅವರು ಏನೋ ಸ್ವಲ್ಪ ಶ್ರಮವಾಗಿದೆ, 1 ತಿಂಗಳು ಭಯಾನಕ ಮದುವೆ ಮಾಡಿ ಸುಸ್ತಾಗಿದ್ದಾನೆ, ಮಗಳ ಮದುವೆ ಮಾಡಿದ್ದಾನೆ, ಮಗನ ಮುಂಜು ಮಾಡಿದ್ದಾನೆ, ಮನೆ ಕಟ್ಟಿದ್ದಾನೆ, ಏನೋ ಮಾಡಿದ್ದಾನೆ, ಒಂದು 16 ದಿನ ರಾತ್ರಿ ಮಲಗಿಲ್ಲ, ಹಾಗಾಗಿ 1 ದಿವಸ ಅಥವಾ 2 ದಿವಸ 1 ವಾರ ನಿದ್ದೆ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತಂದರೆ ಒಳ್ಳೆಯದಲ್ಲ. ಒಟ್ಟಾರೆ ನನಗೆ ದೀರ್ಘಕಾಲದಲ್ಲಿ ನಿದ್ದೆ ಬೇಕು, ನನ್ನ ಎಬ್ಬಿಸಿದವರೆಲ್ಲ ಸುಟ್ಟು ಹೋಗಬೇಕು ಅಂತ ವರ ಕೇಳಿದರೆ ದೇವರ ಭಕ್ತ, ಇದೆಷ್ಟು ಅನರ್ಥ ಇದು. ಆದರೂ ನಾವು ಕೊಟ್ಟಿದ್ದೇವೆ ಸ್ವಾಮಿ, ಹಾಗಾಗಿ ನೀನು ಈ ವರವನ್ನು ನಮ್ಮ ವ್ಯರ್ಥವಾಗಬಾರದು, ವರವೂ ಸಾರ್ಥಕವಾಗಬೇಕು, ಆ ವ್ಯಕ್ತಿಗೂ ಉದ್ಧಾರ ಮಾಡಬೇಕು ಅಂತ ದೇವತೆಗಳು ದೇವರಿಗೆ ಅಂದೇ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿರ್ತಾರೆ. ಹೇಗಿದೆ ನೋಡ್ರಿ, ದೇವತಾ ಭಕ್ತರು, ದೇವರ ಭಕ್ತರು ಎಂದೂ ನಿದ್ದೆ ಮಾಡ್ತಾರೆ ಅಖಂಡವಾಗಿ ಅಂತಂದರೆ ಸಹನೆ ಇಲ್ಲ, ಮಾಡಬಾರದು. ಅದು ದೇವತೆಗಳು ಅನಿವಾರ್ಯವಾಗಿ ವರ ಕೊಡಬೇಕಾಗಿತ್ತು, ಕೊಟ್ಟು ಮುಗಿಸಾಗಿದೆ. ಹಾಗಾಗಿ ಈ 2 ಕಾರ್ಯಗಳು, ಇವನಿಗೆ ನಿದ್ರಾಭಂಗ ಮಾಡಿ ಜ್ಞಾನನೂ ಕೇಳಿಲ್ಲ, ಭಕ್ತಿನೂ ಕೇಳಿಲ್ಲ, ವೈರಾಗ್ಯನೂ ಕೇಳಿಲ್ಲ, ಬೇಡಪ್ಪ ಇದು ಬೇಡ, ಹೆಂಡತಿ ಮಕ್ಕಳು ರಾಜ್ಯ ಕೀರ್ತಿ ಐಶ್ವರ್ಯ ಅದನ್ನಾದರೂ ಕೇಳಬೇಕಾಗಿತ್ತು, ಅದು ಕೇಳಿಲ್ಲ. ನಿದ್ದೆ ಮಾಡುವವರ ಕುಂಭಕರ್ಣನಂತ ಕೇಳಿದರೆ ಏನು ಬಂತು? ಹಾಗಾಗಿ ಇದು ಅಬದ್ಧ ವರ. ಆದರೆ ದೇವತಾವನ್ನು ಸಂತೋಷಪಡಿಸಿದ್ದು ಮಾತ್ರ ಸತ್ಯವಿದೆ. ಯಾಕೆ? ಅಸುರನ್ನೆಲ್ಲ ಸೋಲಿಸಿದ್ದಾನೆ, ಆ ಅಸುರನ್ನೆಲ್ಲ ಸೋಲಿಸಿದ್ದಾನೆ, ದೇವತೆಗಳು ಸಂತೋಷಪಟ್ಟು ವರ ಕೊಟ್ಟಿದ್ದಾರೆ, ಅದು ಸತ್ಯ ಆಗಬೇಕು. ಹಾಗಾಗಿ ಸುಳ್ಳು ಆಗಬಾರದು ಅನ್ನೋ ಸಲುವಾಗಿ ಪರಮಾತ್ಮ ಆ ದೇವತೆಗಳ ಮಾತನ್ನು ನಿಜವಾಗಿ ಮಾಡೋದಕ್ಕಾಗಿ ಎಷ್ಟೆಲ್ಲ ಬ್ಯಾಲೆನ್ಸ್ ಇದೆ ನೋಡಿ. ಶ್ರೀಮದಾಚಾರ್ಯರು ಎಲ್ಲವನ್ನು ಹೊಂದಿಸಬೇಕಾಗಿದೆ, ಕೃಷ್ಣ ಮಾಡಿದ ಎಲ್ಲ ಸಂಗತಿಗಳನ್ನು ತಿಳಿಸಿಕೊಡಬೇಕಾಗಿದೆ. ಮುಚುಕುಂದ ಮಾಡಿದ್ದು ಭಕ್ತಿಯಿಂದ ಯಶಸ್ಸನ್ನು ತಂದುಕೊಟ್ಟಿದ್ದಾನೆ ದೇವತೆಗಳಿಗೆ. ಕೇಳಬಾರದ ವರವನ್ನು ಕೇಳಿದ, ಅಬದ್ಧ ವರ ಕೇಳಿದ, ಅದನ್ನು ಸುಬದ್ಧವಾಗಿ ಮಾಡಬೇಕಾಗಿದೆ ಜವಾಬ್ದಾರಿ ದೇವತೆಗಳಿಗಿದೆ. ಆ ದೇವತೆಗಳಿಗೂ ಸಾಮರ್ಥ್ಯ ಅದನ್ನೂ ಇಲ್ಲೂ ಗೊತ್ತಿಲ್ಲ ಅಂಥೇಳಿ ನಮ್ಮ ಮೇಲೆ ಇದ್ದ ದೇವರನ್ನು ಪ್ರಾರ್ಥಿಸೋಣ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಕೃಷ್ಣ ರಥದಿಂದ ತಳಗಿಡುವುದು, ಗುಹೆಯಲ್ಲಿ ಪ್ರವೇಶ ಮಾಡಿ ಈ ಮುಚುಕುಂದನನ್ನು ಸಾಧನಕ್ಕಾಗಿ ಎಬ್ಬಿಸಬೇಕು. ದೇವರ ಭಕ್ತ ಇವನು ಅಖಂಡ ಮಲಗಿದರೆ ಹೇಗೆ ಅಂತ ಹೇಳಿ ಆ ಮುಚುಕುಂದನಿಂದ ಎಬ್ಬಿಸಿ, ಕಾಲಯವನಿಂದ ಮುಚುಕುಂದನನ್ನು ಎಬ್ಬಿಸಿ, ಆ ಮುಚುಕುಂದನಲ್ಲಿ ಪ್ರವಿಷ್ಟನಾಗಿದ್ದು ಭಗವಂತ ಕಾಲಯವನನ್ನು ಸಂಹಾರ ಮಾಡಿದ. ಅದಕ್ಕಾಗಿ ಇದು ಅವನು ವೈಷ್ಣವ ದ್ವೇಷವನ್ನು ಮಾಡತಕ್ಕ ವ್ಯಕ್ತಿ. ಅವನು ಕಾಲಯವನ ಜರಾಸಂಧನ ಪಾರ್ಟಿಯಲ್ಲಿದ್ದವರೆಲ್ಲರೂ, ಪಕ್ಷದಲ್ಲಿ ಇದ್ದವರೆಲ್ಲರೂ ಕೂಡ ವಿಷ್ಣು ದ್ವೇಷಿಗಳೇ. ಹಾಗಾಗಿ ದೇವರನ್ನು ದ್ವೇಷ ಮಾಡತಕ್ಕಂತಹ ವ್ಯಕ್ತಿ, ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಹುಟ್ಟಿದ ವ್ಯಕ್ತಿಯನ್ನು ಸಂಹಾರ ಮಾಡಿದ್ದಕ್ಕೆ ಮುಚುಕುಂದನಿಗೆ ಬಹಳ ಪುಣ್ಯ ಬಂತು. ಪುಣ್ಯ ಯಾಕೆ ಬಂತು ಅಂದರೆ ದೇವತೆಗಳ ವರ ಇದೆ, ಅದನ್ನು ಕೃಷ್ಣ ನಿಂತು ಕೊಡಿಸಿದ. ಅರ್ಥ ಮಾಡಿಕೊಳ್ಬೇಕು ನಾವು. ಇವನಿಗೆ ಆ ಪುಣ್ಯವನ್ನು ಸಂಪಾದನೆ ಅವತ್ತೇ ಮಾಡಬೇಕಾಗಿತ್ತು, ಆದರೆ ಅವನು ನಿಧಿಬೇಕು ಅಂತ ಕೇಳಿಬಿಟ್ಟ, ಆಗಲಿ ಅಂತಂದರು. ಹಾಗಾಗಿ ಆ ಪುಣ್ಯವನ್ನು ಕೃಷ್ಣ ಈಗ ಮುಚುಕುಂದನನ್ನು ಸಂಹಾರ ಮಾಡಿ ಕೊಡಿಸಿದ. ಕಾಲಯವನನ್ನು ಸಂಹಾರ ಮಾಡಿ ಕೊಡಿಸಿದ. ಕಾಲಯನ್ನು ಸಂಹಾರ ಮಾಡಿದ್ದಕ್ಕೆ ಇಷ್ಟು ಪುಣ್ಯ ಹೇಗೆ ಬಂತು ಅವನಿಗೆ ಅಂದರೆ, ಆ ಕಾಲಯವನ ವೈಷ್ಣವ ದ್ವೇಷಿ, ವಿಷ್ಣು ದ್ವೇಷಿಯಾದದ್ದರಿಂದ ವಿಷ್ಣು ದ್ವೇಷಿಯಾದವನನ್ನು ಮುಚುಕುಂದ ಸಂಹಾರ ಮಾಡಿದ್ದಂದರೆ ಕೃಷ್ಣ ಒಳಗೆ ನಿಂತು ಸಂಹಾರ ಮಾಡಿದ್ದಕ್ಕೆ ಪುಣ್ಯ ಮಾತ್ರ ಇವನಿಗೆ ಕೊಟ್ಟಿದ್ದಾನೆ. ಕೃಷ್ಣನಿಗೆ ಪುಣ್ಯ ಪಾಪಗಳಿಲ್ಲ, ಅವ ಅತೀತಂ. ಹಾಗಾಗಿ ತತಶ್ಚ ಪುಣ್ಯಮಾಪ್ತವಾನ್ ಸ್ವರಪ್ರಸಾದದೋ ಅಕ್ಷಯಂ ಸಯೌವನಾಶ್ವಜೋ ನೃಪೋ ನ ದೇವತೋಷಣಂ ವೃಥ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿ ಬಂದ ವಿಷಯ ಇದು. ನ ದೇವತೋಷಣಂ ವೃಥ. ದೇವತೆಗಳನ್ನು ಸಂತೋಷಪಡಿಸಿದ್ದು ಎಂದೂ ಹಸದು ಹೋಗುವುದಿಲ್ಲ, ಮರೆಯಾಗಿ ಹೋಗುವುದಿಲ್ಲ, ವ್ಯರ್ಥವಾಗಿ ಹೋಗುವುದಿಲ್ಲ. ದೇವತೆಗಳನ್ನು ಎಂದಾದರೂ ನಾವು ಸಂತೋಷಪಡಿಸಿದ್ದು ಎಂದಾದರೂ ನಮಗೆ ಫಲವನ್ನು ಕೊಟ್ಟೇ ಕೊಡುತ್ತದೆ. ದೇವತಾರಾಧನೆ ಮಾಡಿದ್ದೇವೆ, ಹೋಮ ಮಾಡಿದ್ದೇವೆ, ಹವನ ಮಾಡಿದ್ದೇವೆ, ಪ್ರದಕ್ಷಿಣೆ ಹಾಕಿದ್ದೇವೆ, ನಮಸ್ಕಾರ ಮಾಡಿದ್ದೇವೆ, ಗುರುಗಳ ಸೇವೆ ಮಾಡಿದ್ದೇವೆ, ದೇವತಾ ಸೇವೆ ಮಾಡಿದ್ದೇವೆ, ತಂದೆ ತಾಯಿಗಳ ಸೇವೆ ಮಾಡಿದ್ದೇವೆ, ಅನ್ನದಾನ ಮಾಡಿದ್ದೇವೆ, ವಿದ್ಯಾದಾನ ಮಾಡಿದ್ದೇವೆ, ಇತ್ಯಾದಿಗಳು ದೇವತಾ ಪ್ರೀತಿಕರವಾದಂತಹ ಎಲ್ಲ ವಸ್ತುಗಳ ವಿಷಯಗಳನ್ನು ಅಥವಾ
ಕಾರ್ಯಗಳನ್ನು ನಾವು ಮಾಡಿದ್ದೇವೆ, ದೇವರು ಫಲ ಕೊಟ್ಟಿಲ್ಲ ಅಂತೆಂದೂ ಆಗುವುದಿಲ್ಲ. ನ ದೇವತೋಷಣಂ ವ್ರತ. ದೇವತಾ ಕಾರ್ಯವನ್ನು ಮಾಡಿದ್ದಕ್ಕೆ ದೇವರು ಸಂತೋಷ ಪಟ್ಟಿರುತ್ತಾನೆ. ಕಾಲ ಸಮಯ ಕಾಯಿಸ್ತಾನೆ ಪರಮಾತ್ಮ. ಆಗ ಆ ಫಲವನ್ನು ಕೊಡ್ತಾನೆ. ಎಂದೋ ಮಾಡಿದ ದೇವತಾ ಸೇವಾ, ದಾನವರ ಸಂಹಾರ, ಅದನ್ನು ಪರಮಾತ್ಮ ಈಗ ಕೊಡಿಸ್ತಾ ಇದ್ದಾನೆ. ಯಾಕೆ? ಸೇವೆ ಫಲ ಎಂದು ವ್ಯರ್ಥವಾಗುವುದಿಲ್ಲ. ಬಹಳ ಮಹತ್ವದ್ದು, ನಾವೆಲ್ಲರೂ ತಿಳಿಯಬೇಕಾದ ವಿಷಯ ಇದು. ನ ದೇವತೋಷಣಂ ವ್ರತ. ತಥೋ ಹರಿಂ ನಿರೀಕ್ಷಸ ಸ್ತುತಿಂ ವಿಧಾಯ ಚೋತ್ತಮಂ ಹರೇರನುಜ್ಞೆಯಸ್ತಪಸ್ತಕಾರ ಮುಕ್ತಿಮಾಪಹ. ಆಗ ಆ ಮುಚುಕುಂದನಿಗೆ ಪರಮಾತ್ಮ, ಏನು ಹುಚ್ಚರಂತೆ ನೀನು ನಿದ್ದೆ ಕೇಳಿದ್ದೀವ, ತಪಸ್ಸು ಮಾಡು ನೀನು ಒಳ್ಳೆಯದಾಗ್ತದೆ ಅಂತ ಹೇಳಿ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದ್ದಾನೆ. ಗುಹೆಯಿಂದ ಹೊರಗಡೆ ಬಂದರೆ ಏನೋ ಕಾಲ ಇವನ ಸತ್ತು ಹೋಗಿದ್ದಾನೆ. ಆದರೂ ಉಳದೆಲ್ಲ ದೈತ್ಯರಿದ್ದಾರಲ್ಲ, ಜರಾಸಂಧಾದಿ ಮೊದಲಾದವರು ಎಲ್ಲರಿದ್ದಾರೆ. ಆ ಎಲ್ಲರನ್ನ ಪರಮಾತ್ಮ ಅನಾಯಾಸವಾಗಿ ಸೋಲಿಸಿ ತಥೋ ಗುಹಾತ್ ಹರಿರ್ ವಿನಿಸೃತೋ ಜರಾಸುತಂ ಸಮಸ್ತ ಭೂಪ ಸಂವೃತಂ ಜಿಗಾಯ ಬಾಹುಗಳಿಂದಲೇ ರಥವನ್ನು ಅಸ್ತ್ರಶಸ್ತ್ರಗಳನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾನೆ ಕೃಷ್ಣ. ಎಲ್ಲರನ್ನು ಬಾಹುಗಳಿಂದಲೇ ಸೋಲಿಸಿ ಓಡಿಸಿಬಿಡ್ತಾನೆ ಪರಮಾತ್ಮ. ತಲೆಯಿನ ಮುಷ್ಟಿನ ಕಪಾಳೆ ಹೊಡುತ್ತಾನೆ, ಕೆಲವರಿಗೆ ಮುಷ್ಟಿಯಿಂದ ಗುತ್ತಾನೆ. ಮಹಿರುಹೈಹಿ, ಗಿಡಗಳಿಂದ ಎತ್ತೆತ್ತಿ ಕುಸಿತಾನೆ ಅವರನ್ನು, ಗಿಡಗಳನ್ನು ಎತ್ತಾನೆ, ಹೊಡಿತಾನೆ. ಚೂರ್ಣಿತ ನಿಪೇತು ತಸ್ಯ ಸೈನಿಕ ಸ್ವಯಂ ಮೂರ್ಛಿತೋ ಅಪಪತ. ಸಾಲ್ವ ಪೌಂಡ್ರ ಚೇದಿಪಾನ್ ಸಾಲ್ವ ಪೌಂಡ್ರ ಶಿಶುಪಾಲ ಇವರನ್ನೆಲ್ಲರನ್ನು ನಿಹತ್ಯ ಸರ್ವಭೂಷಃ ಸಪುಪ್ಲವೇ ಜನಾರ್ದನ ಕ್ಷಣೇನ ತಾಂ ಕುಶಸ್ಥಲೀಂ. ಎಲ್ಲರನ್ನು ಸೋಲಿಸಿ ತಾನು ದ್ವಾರಕೆಗೆ ಕೃಷ್ಣ ಬಂದಿದ್ದಾನೆ ಪುನಃ. ಮತ್ತೆ ಎಲ್ಲರೂ ಓಡೋಗಿದ್ದಾರೆ. ಇಷ್ಟು ಕಾಲಯವನ ಸತ್ತ, ಜರಾಸಂಧಾದಿಗಳನ್ನು ಪರಮಾತ್ಮ ಮುಷ್ಟಿಯುದ್ಧಗಳಿಂದ ಸೋಲಿಸಿ ಓಡಿಸಿದ್ದಾನೆ. ಜಿಗೀಶಬೋಧ ರುಕ್ಮಿಣೀಂ ವಿಧಾಯ ಚೇದಿಪೇ ಹರಿಂ ಸಮಸ್ತ ರಾಜಮಂಡಲೆ ವಿನಿಶ್ಚಯಾದುಪಾಯತೆ ಸಭೀಷ್ಮಕೆ ಚ ರುಕ್ಮಿಣೀ ಪ್ರದಾತು ಮುದ್ಯಮೇ ಉದ್ಯತೆ ಸದಾ. ಆಗ ರುಕ್ಮಿಣಿ ಸ್ವಯಂವರ ಅಂತ ಘೋಷಣೆ ಮಾಡಿದ್ದಾರೆ ಎಲ್ಲ ಕಡೆಗೆ. ಕೃಷ್ಣ ದ್ವಾರಕಾಗೆ ಹೋಗಿದ್ದಾನೆ. ಇವರು ತಮ್ಮೆಲ್ಲ ಸೋತು ತಳಮುಖ ಹಾಕಿಕೊಂಡು ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಕಾಲಯವನ ಸತ್ತು ಹೋಗಿದ್ದಾನೆ. ಇಷ್ಟಾದಾಗ ಭೀಷ್ಮಕ ಅಂತ ರಾಜ, ಆ ರಾಜ ತಾನು ತನ್ನ ಮಕ್ಕಳು ರುಕ್ಮಿ ಮತ್ತು ರುಕ್ಮಗ್ರಜ, ರುಕ್ಮಬಾಹು, ರುಕ್ಮಮಾಲಿ, ರುಕ್ಮಿಣಿ ಏಷಾ ಶ್ವಸಾಸತಿ ಅಂತ ಭಾಗವತದಲ್ಲಿ ಅವರ ಕಥೆ ಬರ್ತದೆ. ಅದನ್ನು ಶ್ರೀಮದಾಚಾರ್ಯರು ಇಲ್ಲಿ ರುಕ್ಮಿಣಿ ಸ್ವಯಂವರವನ್ನು ಈ ಪ್ರಸಂಗದಲ್ಲಿ ತಿಳಿಸ್ಕೊಡ್ತಾರೆ. ಆಗ ಸಮಸ್ತ ಲೋಕಯೋಷಿತಾಂಬರ ವಿದರ್ಭನಂದನ, ಇಡೀ ಜಗತ್ತಿನಲ್ಲಿ ಸ್ತ್ರೀ ಜಾತಿ ಅಂತೇನಿದೆಯೋ ಆ ಸ್ತ್ರೀ ಜಾತಿಯಲ್ಲೇನೆ ಅತ್ಯಂತ ಉತ್ತಮ ಶ್ರೇಷ್ಠವಾದ ಕನ್ಯೆ ಅಂತಂದರೆ ವಿದರ್ಭರಾಜನ ಮಗಳು ರುಕ್ಮಿಣೀದೇವಿ. ಆ ರುಕ್ಮಿಣೀದೇವಿ ದ್ವಿಜೋತ್ತಮಂ ಹರೇ ಪದೋ ಸಕಾಶಮಾಶ್ವ ಯಾತ್ ಯತ್ ನಿಶಮ್ಯ ತದ್ವಚೋ ಹರಿಹಿ ಕ್ಷಣಾತ್ ವಿದರ್ಭನಾಮ. ಇಲ್ಲಿ ಸಂಕ್ಷೇಪವಾಗಿ ಬಂದರೆ ಸ್ವಲ್ಪ ಇದನ್ನು ವಿಸ್ತಾರ ಮಾಡಿ, ಆ ರುಕ್ಮಿಣಿ ಸ್ವಯಂವರವನ್ನು, ಕೃಷ್ಣ ಮತ್ತು ರುಕ್ಮಿಣಿಗೆ ಆದಂತಹ ಸ್ವಯಂವರ ಅತ್ಯಂತ ಯೋಗ್ಯವಾದಂತಹದ್ದು, ಕಲ್ಯಾಣಕರವಾದದ್ದು. ದುಷ್ಟರ ಬಾಧೆ ಪರಿಹಾರ ಮಾಡ್ತದೆ, ಶಿಷ್ಟರ ಅನುಗ್ರಹವಾಗ್ತದೆ, ದುಷ್ಟ ಶಕ್ತಿಗಳೆಲ್ಲ ದೂರ ಆಗ್ತದೆ, ಅನಿಷ್ಟ ಪರಿಹಾರ ಆಗ್ತದೆ. ವಿವಾಹ ಪ್ರತಿಬಂಧಕವಾದ ಸಕಲ ಪಾಪಗಳು ಅನಿಷ್ಟಗಳು ಎಲ್ಲ ನಾಶವಾಗಿ ಅನೇಕ ಜನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ. ಲೋಕಕ್ಕೆ, ಜಗತ್ತಿಗೆ ಕಲ್ಯಾಣವಾಗ್ತದೆ. ಅಂಥ ಶುಭಪ್ರದವಾದ ಮಂಗಲಕರವಾದ ಈ ಕಥೆ ಅದನ್ನು ಹೇಳ್ತಾರೆ. ಏನಿಲ್ಲ, ವಿದರ್ಭರಾಜ ಅವನು ಮತ್ತು ಭೀಷ್ಮಕ ಅಂತನವನು, ಅವನು ಮತ್ತು ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತ ನೀವು ಹಿಂದೆ ವಿಶ್ವರೂಪವನ್ನು ತೋರಿಸಿದ್ದಾನೆ. ಕೃಷ್ಣ ಬಂದು ವಿಶ್ವರೂಪವನ್ನು ತೋರಿಸಿದ್ದಾನೆ, ರುಕ್ಮಿಣಿಯ ವಿಶ್ವರೂಪವನ್ನು ತೋರಿಸಿದ್ದಾನೆ. ಹಾಗಾಗಿ ಕೃಷ್ಣ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೇವೆ ಅಂತ ಹೇಳಿದ್ದಾನೆ. ಆದರೆ ರುಕ್ಮಿ ಇದ್ದಾನಲ್ಲ, ಅವನ ಮಗ ಹೇಳಿದಂತೆ ಸಪುತ್ರ ವಶಂಗತ, ಪುತ್ರನ ವಶಕ್ಕೆ ಹೋದದ್ದಕ್ಕಾಗಿ ಮಗ ಹೇಗೆ ಹೇಳ್ತಾನೋ ಹಾಗೆ ಕೇಳಬೇಕಾತು. ಅವನ ಕೈಯಲ್ಲಿ ಏನಿದ್ದಿದ್ದಿಲ್ಲ. ಶಿಶುಪಾಲನಿಗೆ ಕೊಡಬೇಕು ಅಂತ ತಾನು ವಿಚಾರ ಮಾಡಿದ್ದಾನೆ. ಶಿಶುಪಾಲನಿಗೆ ಕೊಡಬೇಕು ಅಂತ
ವಿಚಾರ ಮಾಡಿದಾಗ ಭಗವಂತ ಹಿಂದೆ ಸ್ವಯಂವರ ಘೋಷಣೆ ಮಾಡಿದ್ದ, ಸ್ವಯಂವರಕ್ಕೆ ರುಕ್ಮಿಣಿಯನ್ನು ಇಡುವುದು ಸರಿಯಲ್ಲ, ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ನನ್ನ ಜೊತೆ ಇದ್ದವಳು, ನಾನು ಅವಳನ್ನು ಮದುವೆಯಾಗಿ ಅನಾದಿ ಕಾಲದಿಂದ ಇದ್ದೇನೆ, ಹಾಗಾಗಿ ರುಕ್ಮಿಣಿ ಸಾಮಾನ್ಯನಾದವಳಲ್ಲ, ನಾನು ಸಾಮಾನ್ಯನಾದವನಲ್ಲ ಅಂತ ಪರಮಾತ್ಮ ತೋರಿಸಿ ಆಯಿತು. ಆ ಸ್ವಯಂವರ ಕ್ಯಾನ್ಸಲ್ ಆಗಿದೆ. ಆದರೆ ರುಕ್ಮಿ ತಾನು ವಿಚಾರ ಮಾಡಿದ್ದಾನೆ, ಈಗ ನೇರವಾಗಿ ಶಿಶುಪಾಲನೆಗೆ ಕೊಟ್ಟು ಮುಗಿಸ್ಬಿಡೋದು, ಸ್ವಯಂವರ ಎಲ್ಲ ಇಡುವುದಿಲ್ಲ. ಹಾಗಾಗಿ ಶಿಶುಪಾಲನೆ ಕೊಡಬೇಕು ಅಂತ ವಿಚಾರ ಮಾಡಿದ್ದು ಸುದ್ದಿ ಮತ್ತು ಕೃಷ್ಣನಿಗೆ ಗೊತ್ತಾಗ್ತದೆ. ಹೇಗೆ ಅಂತಂದರೆ, ಒಂದು ಪತ್ರದ ಮೂಲಕ. ಯಾರು ಪತ್ರ ಬರೀತಾರೆ ಅಂದರೆ ರುಕ್ಮಿಣಿಯೇ ಸ್ವಯಂ ಪತ್ರವನ್ನು ಬರಿತಾಳೆ. ಒಬ್ಬ ಪ್ರತಿನಿತ್ಯ ವಿದರ್ಭ ದೇಶಕ್ಕೆ, ಆ ಪಟ್ಟಣಕ್ಕೆ ಒಬ್ಬ ರಾಜ, ಒಬ್ಬ ಬ್ರಾಹ್ಮಣ ರುಕ್ಮಿಣಿ ಯೋಗಕ್ಷೇಮಕ್ಕಾಗಿ ಬಂದು ತಿಥಿವಾರ ನಕ್ಷತ್ರಗಳನ್ನು, ಒಳ್ಳೆಯ ದಿನಗಳನ್ನು, ಸಮಾಚಾರಗಳನ್ನು, ಸುದ್ದಿಯನ್ನು ಬ್ರಾಹ್ಮಣ ದರ್ಶನ ಕೊಟ್ಟು ರುಕ್ಮಿಣಿಗೆ ಒಳ್ಳೆಯ ಹಿತನುಡಿಗಳನ್ನು ಹೋಗುವಂತಹ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಹತ್ರ ತನ್ನ ಏನು ಆಸೆ ಇದೆ, ತನ್ನ ಬಯಕೆ ಏನಿದೆ, ತನಗೆ ಏನು ಅಪಚಾರ ಮಾಡ್ತಾ ಇದ್ದಾರೆ ಇವರೆಲ್ಲ ದುಷ್ಟರು ಅಂತನ್ನೋದು ಕೃಷ್ಣನಿಗೆ ತಿಳಿಯಬೇಕು ಅಂತ ಹೇಳಿ ಒಂದರ ಪತ್ರವನ್ನು ಬರೆದುಕೊಳಿಸ್ತಾರೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಮಂಗಲಂತೆ ನಿರ್ವಿಶ್ಯಕರ್ಣ ವಿವರೈಹ ಹೃದಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ದಯ್ಯಚ್ಯುತ ವಿಶತೆ ಚಿತ್ತಮ ಪತ್ರವಮ್ಮೆ ಅಂತ ಭಾಗವತದಲ್ಲಿ ನಾವೆಲ್ಲ ಕೇಳ್ತೇವೆ. ಪರಮಾತ್ಮ, ನಿನ್ನ ಮುಂದೆ ಯಾವ ನಾಚಿಕೆಗಳು ನನಗೆ ಇಲ್ಲ, ಯಾವ ಅಹಂಕಾರ ಅಭಿಮಾನಗಳು ನನಗಿಲ್ಲ. ಸಾಮಾನ್ಯವಾಗಿ ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳು ಒಳಗಿದ್ದರೂ ಅದನ್ನೇ ಹೊರಗೆ ಅಭಿವ್ಯಕ್ತಿಪಡಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅವಳಿಗೆ. ಯಾಕೆ? ನಾಚಿಕೆ ಇರ್ತದೆ, ಅಭಿಮಾನ ಇರ್ತದೆ. ಹಾಗಾಗಿ ಆ ಎಲ್ಲ ಅಭಿಮಾನ ನಾಚಿಕೆಗಳು ಇರುವುದರಿಂದ ತಮಗೆ ಏನು ಅಪೇಕ್ಷಿತವಾದದ್ದೋ ಅದನ್ನು ಹೊರಗೆ ಹೇಳಲಿಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಆದರೆ ನಿನ್ನ ಮುಂದೆ ಯಾವ ಅಭಿಮಾನಗಳು, ಯಾವ ನಾಚಿಕೆಗಳು ನನಗೆ ಇಲ್ಲ. ಹುಟ್ಟಿದಾರಭ್ಯ ನಿನ್ನ ಗುಣಗಳನ್ನು ಕೇಳಿ 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 ನಾನು ಮೈತುಂಬ ಮನಸ್ಸು ಕಿವಿ ತುಂಬ ನಿನ್ನ ಗುಣಗಳನ್ನೇ ಕೇಳಿ ನಿನ್ನಲ್ಲಿ ಆದರ ಬಂದಿದೆ. ಹಾಗಾಗಿ ಮದುವೆ ಮಾಡಿಕೊಂಡರೆ ನಿನ್ನ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ನನಗೆ ಅಪೇಕ್ಷಿತವಾಗಿದೆ. ಹಾಗಾಗಿ ಉತ್ತಮ ಕುಲ, ಉತ್ತಮ ಶೀಲ, ಉತ್ತಮ ಗುಣವಂತನಾದಂತಹ ನಿನ್ನನ್ನು ಬಿಟ್ಟು ಯಾರು ತಾನೇ ಬೇರೆಯವರನ್ನು ಮದುವೆ ಮಾಡಿಕೊಳ್ತಾರೆ? ಹಾಗಾಗಿ ನಾನು ಯಾವುದಾದ್ರೂ ಒಳ್ಳೆಯ ಕರ್ಮ ಮಾಡಿದ್ದರೆ, ಅನ್ನದಾನ ಮಾಡಿದರೆ, ಅಥವಾ ನಿಯಮ ವ್ರತಗಳನ್ನು, ದೇವತಾ ಗುರುಗಳ, ತಂದೆ ತಾಯಿಗಳ ಸೇವೆ ಮಾಡಿದ್ದರೆ, ಆ ಎಲ್ಲ ಸೇವಾಗಳಿಂದ, ನಿಯಮ ವ್ರತಗಳಿಂದ ಬಂದಂತಹ ಪುಣ್ಯದಿಂದ ಏನಾದರೂ ನನಗೆ ಸಿಗಬೇಕು ಅಂತಾಗಿದ್ದರೆ ಅದು ನೀನು ಸಿಗುವಂತೆ ಆಗಲಿ. ಪೂರ್ತೇಷ್ಟದತ್ತ ನಿಯಮ ವ್ರತ ದೇವತ ಅಂತ ಹೇಳಿ ಬರ್ತದೆ. ಅಲ್ಲಿ ಹೇಳಿದ್ದು ಎಲ್ಲ ಉತ್ತಮ ಕಾರ್ಯಗಳನ್ನು ನಾನು ಮಾಡಿದ್ದರಿಂದ ಬರುವ ಏನು ಪುಣ್ಯ ಇದೆಯೋ ಆ ಪುಣ್ಯದಿಂದ ನೀನು ಸಿಗುವಂತೆ ಆಗಲಿ. ಅದಕ್ಕೆ ಒಂದು ಉಪಾಯವನ್ನು ಹೇಳ್ತೇನೆ. ಇಷ್ಟೆಲ್ಲ ಜನ ಮಧ್ಯದಲ್ಲಿ ಬಂದು ನಿನ್ನನ್ನು ಎತ್ಕೊಂಡು ಹೋದರೆ ಯುದ್ಧವಾಡಬೇಕಾಗ್ತದೆ, ರಕ್ತಪಾತವಾಗ್ತದೆ ಅಂತ ಹೇಳಿ ನನ್ನನ್ನೆಲ್ಲರಾದರೂ ಉದಾಸೀನ ಮಾಡಿದ್ದಿ ನೀನು. ಹಾಗೆ ಉದಾಸೀನ ಮಾಡಬೇಡ. ಕುಲದೇವಿ ಯಾತ್ರಾ ಅಂತ ಮಾಡ್ತೇವೆ ನಾವು. ಹಿಂದಿನ ದಿವಸ ನಾವು ಕುಲದೇವಿ ಯಾತ್ರಾ ಮಾಡ್ತೇವೆ. ಊರು ಹೊರಗಡೆ ಒಂದು ಕುಲದೇವಿ ಇರ್ತದೆ, ಗಿರಿಜಾ. ನಮ್ಮ ಪಾರ್ವತಿ ದೇವಿ ಕುಲದೇವಿ, ಅವಳನ್ನು ಪೂಜೆ ಮಾಡಲಿಕ್ಕಾಗಿ ಬರ್ತೇವೆ. ಆಗ ಜನ ಸ್ವಲ್ಪ ಕಮ್ಮಿ ಇರ್ತಾರೆ. ಆಗ ಬಂದು ನನ್ನನ್ನು ಓಡಿಸಿಕೊಂಡು ಹೋಗು ಕೃಷ್ಣ. ಒಂದು ವೇಳೆ ಇಷ್ಟೆಲ್ಲ ಆಗಿ ವಿಚಾರ ಮಾಡಿ ನೀನು ಏನಾದರೂ ಬರಲೇ ಇಲ್ಲ ಅಂತಾದರೆ ಶತಜನ್ಮಭಿಸ್ಯಾತ್ ಜಕ್ಷ್ಯಾಮ್ ಅಸೂನ್, ನನ್ನ ಪ್ರಾಣವನ್ನು ಬಿಡ್ತೇನೆ. ಈ ಜನ್ಮದಲ್ಲಿ ಆಗದೇ ಇದ್ದರೇನು, ಮುಂದಿನ ಜನ್ಮಲ್ಲಾದರೂ ನಿನ್ನನ್ನು ಕುರಿತು ತಪಸ್ಸು ಮಾಡಿ ನೀನೇ ನನ್ನ ಗಂಡ ಆಗಬೇಕು ಅಂತ ನಾನು ನಿನ್ನನ್ನೇ ಪಡಿತೇನೆ. ಈ ಮುಂದಿನ ಜನ್ಮದಲ್ಲಿ ಆಗಲಿಲ್ವಾ, ಹಾಗೆ 100 ಜನ್ಮ ಆಗಲಿ, 1000 ಜನ್ಮ ಆಗಲಿ, ನೀನು ಸಿಗುವವರೆಗೂ ನಿನ್ನನ್ನು ಕುರಿತು ಆರಾಧನೆ ಮಾಡ್ತೇನೆ ಹೊರತು ನಿನ್ನನ್ನು ಬಿಟ್ಟು ಬೇರೆಯವರನ್ನು ನಾನು ಕೈ ಹಿಡಿಯುವುದಿಲ್ಲ ಅಂತ ಹೇಳಿ ಪತ್ರವನ್ನು ಬರೆದಿರ್ತಾಳೆ. ಆಗ ಕೃಷ್ಣ ಅದನ್ನು ಬ್ರಾಹ್ಮಣನ ಮುಖದಿಂದಲೇ ಓದಿಸ್ತಾನೆ. ಓದಿದ ಕೂಡಲೇ ಆ ಬ್ರಾಹ್ಮಣನನ್ನು ರಥದಲ್ಲಿ ಹಾಕಿಕೊಂಡು, ಬ್ರಾಹ್ಮಣ ಸ್ವಾಗತ ಸತ್ಕಾರ ಅವೆಲ್ಲ ಭಾಗವತದಲ್ಲಿ ಕೇಳಿರ್ತೀರಿ. ಹಾಗಾಗಿ ಮತ್ತೆ ಪುನಃ ಅಲ್ಲಿಂದ ರಥದಿಂದ ಅನರ್ಥ ಏಕರಾತ್ರೇಣ, ಒಂದೇ ಒಂದು ರಾತ್ರಿಯಲ್ಲಿ ತಾನು ಕೃಷ್ಣ ದ್ವಾರಕೆಯಿಂದ ವಿದರ್ಭ ಅಂದರೆ ನಾಗ್ಪುರಕ್ಕೆ ಧಾವಿಸಿ ಬರ್ತಾನೆ. ಅಲ್ಲಿ ಶಿಶುಪಾಲ ಎಲ್ಲರೂ ತಯಾರಾಗಿ ಮದುವೆಗಾಗಿ ಸಿದ್ಧರಾಗಿರ್ತಾರೆ. ಕುಲದೇವಿ ಯಾತ್ರೆಗೆ ಇವಳು ಸಿದ್ಧ ಆಗಬೇಕು ಅಂತ ವಿಚಾರ ಮಾಡ್ತಿರ್ತಾಳೆ.
ಅಷ್ಟರೊಳಗೆ ನಾನು ಬ್ರಾಹ್ಮಣನಿಗೆ ಹೇಳಿ ಗಳಿಸಿದ್ದೇನೆ, ಪತ್ರವನ್ನು ಬರೆದು ಕಳಿಸಿದ್ದೇನೆ. ಕೃಷ್ಣ ಅಂದರೆ ಯಾವ ಕೃಷ್ಣ? ಗೋಪಾಲ ಕೃಷ್ಣನು, ಹುಬ್ಳಿ ಕೃಷ್ಣನು, ಧಾರವಾಡ ಕೃಷ್ಣನು, ಬೆಳಗಾಂ ಕೃಷ್ಣನು, ಬೆಂಗಳೂರು ಕೃಷ್ಣನು, ಯಾವ ಕೃಷ್ಣನಿಗೆ ಪತ್ರ ಕೊಟ್ಟಿದ್ದಾರೆ ಇವಳು ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಪಾಪ ರುಕ್ಮಿಣಿ ದೇವಿ ಆಚೆ ಈಚೆ ಓಡಾಡ್ತಾ ಇರ್ತಾಳೆ. ಕೃಷ್ಣ ಅಂದರೆ ದ್ವಾರಕಾ ಕೃಷ್ಣ ಅಂತ ಇವನು ಹೇಳಿಲ್ಲೇನು ನಾನು ಹೇಳ್ತಾ ಇದ್ದಾಗ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾಗ ಅಷ್ಟರೊಳಗೆ ಆ ರುಕ್ಮಿಣಿ ದೇವಿಗೆ ಎಡಭುಜ, ಎಡಗಣ್ಣು, ಎಡ ತೊಡೆ ಹಾರಲಿಕ್ಕೆ ಪ್ರಾರಂಭವಾಗ್ತದೆ. ಆಗ ಶುಭಶಕುನ ಇದು ಹೆಣ್ಮಕ್ಕಳಿಗೆ. ಅದನ್ನು ನೋಡಿಕೊಳ್ತಾಳೆ. ಅಷ್ಟರೊಳಗೇನೆ ಬ್ರಾಹ್ಮಣನು ಕಾಣುತ್ತಾನೆ, ಮಂದಸ್ಮಿತವಾಗಿ ಉತ್ತರ ಕೊಡುತ್ತಾನೆ. ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಯಿತು. ಆಯಿತು ಅಂತ ಧೈರ್ಯ ಬಂತು, ಸಮಾಧಾನವಾಯಿತು, ವಿಶ್ವಾಸ ಬಂತು. ಅವಳು ಕೂಡ ಗಿರಿಜಾ ಪೂಜೆಗಾಗಿ ಓಡಿ ಹೋಗ್ತಾಳೆ. ಆಗ ಗಂಧ, ಪುಷ್ಪ, ಅಕ್ಷತ, ಬ್ರಾಹ್ಮಣರು, ದೇವತೆಗಳು ಮತ್ತು ಗಂಧರ್ವರು, ಋಷಿಗಳು, ಎಲ್ಲ ಸುವಾಸನೀಯ ಸ್ತ್ರೀಯರು, ತಮ್ಮ ಬಳಗದವರು ಭಾರಿ ಭಾರಿ ಆಭರಣಗಳನ್ನು ಮತ್ತು ಬಟ್ಟೆಗಳನ್ನು ತಯಾರಾಗಿಕೊಂಡು ತಾವು ದೇವತಾ ಪೂಜೆಕ್ಕಾಗಿ ಹೋಗಿರ್ತಾರೆ. ಅಲ್ಲಿ ಹೋಗ್ತಾ ಇದ್ದಾಗಲೇ ಮಧ್ಯದಲ್ಲಿ ಇಳಿದು ತಾನು ನಡೀತಾ ಗುಡಿಗೆ ಹೋಗಿ ಹೊರಗಡೆ ಕೈಕಾಲುಗಳನ್ನು ತೊಳೆದುಕೊಂಡು ದೇವತಾ ಪೂಜೆಯನ್ನು ಅತೀ ವೈಭವದಿಂದ ಮಾಡ್ತಾಳೆ. ಗಿರಿಜಾ ಪೂಜೆಯನ್ನು ಬ್ರಾಹ್ಮಣರು ವೇದಘೋಷವನ್ನು ಮಾಡ್ತಾರೆ. ಹಾಡು ಸುಮಂಗಲಿಯ ಸ್ತ್ರೀಯರೆಲ್ಲರೂ ಸೇರಿ ಹಾಡಾಡ್ತಾರೆ. ಪೂಜೆ ಮುಗಿದಾದ ಮೇಲೆ ಅಲ್ಲೇ ಇಂದ್ರ ಇದ್ದಾನೆ, ಆ ಇಂದ್ರನ ಪೂಜೆಯನ್ನು ಮಾಡ್ತಾರೆ. ಮಾಡಿ ಆದಮೇಲೆ ಇನ್ನೇನು ರಥಕ್ಕೆ ಹೋಗಬೇಕು, ಕೂಡಬೇಕು, ಮನೆಗೆ ಹೋಗ್ಬಿಡ್ಬೇಕು. ಕೃಷ್ಣ ಯಾವಾಗ ಬರ್ತಾನೆ? ಇಲ್ಲಿ ಹೇಳಿದ್ದೆ, ಈ ಪ್ಲ್ಯಾನ್ ನಾನು ತಿಳಿಸಿದ್ದೆ. ಮನೆಗೆ ಬರಬೇಡ, ಮನೆಗೆ ಭಾಳ ಜನ ಇರ್ತಾರೆ, ಮತ್ತೆ ಅಲ್ಲಿ ಯುದ್ಧ, ರಕ್ತಪಾತ ಆಗ್ತದೆ, ಬೇಡ ಇಲ್ಲಿ ಬಂದು ನನ್ನನ್ನು ಹಾರಿಸಿಕೊಂಡು ಹೋಗುವಂತ ಪತ್ರದಲ್ಲಿ ಬೆಳೆದು ಕಳಿಸಿದ್ದೆ. ಅವನು ಓದೇ ಇಲ್ಲ ಕೃಷ್ಣ ಅನ್ನಿಸ್ತದೆ ಪತ್ರ. ಇನ್ನು ಬಂದೇ ಇಲ್ಲಲ್ಲ, ಇಲ್ಲಿ ಮತ್ತು ವಿದರ್ಭಕ್ಕೆ ಬಂದು ಕೂತು ಬಿಟ್ಟಿದ್ದಾನೆ, ಇಲ್ಲಿ ಬಂದೇ ಇಲ್ಲಲ್ಲ ಇನ್ನ ಅಂತ ವಿಚಾರ ಮಾಡಿ ತಾನು ನೋಡ್ತಾ ಇದ್ದಾಗ ಅಷ್ಟರಲ್ಲಿ ಕೃಷ್ಣ ವೇಗವಾಗಿ ಬಂದವನೇ ಬಂದು ರಥದಲ್ಲಿ ಇವಳು ಇನ್ನ ಕೂಡ್ತಾ ಇದ್ದಾಳೆ. ಅಷ್ಟರೊಳಗೆ ಇವನನ್ನು ಹಾರಿಸಿಕೊಂಡ್ಬಿಟ್ಟಿದ್ದಾನೆ. ಹಾರಿಸಿಕೊಂಡು ಕೃಷ್ಣ ತನ್ನ ರಥದಲ್ಲಿ ಹಾಕಿದ್ದಾನೆ. ಹಾಕಿ ಮುಂದೆ ಹೋಗಿ ನಿಂತುಬಿಟ್ಟ. ಇನ್ನೇನು ಮುಂದೆ ಓಡೋಗುವುದಿಲ್ಲ. ಎಲ್ಲರೂ ಬಂದಿದ್ದಾರೆ. ಜರಾಸಂಧ ಮೊದಲು ಮಾಡಿಕೊಂಡು ಸಾಲ್ವ, ಜರಾಸಂಧ, ರುಕ್ಮಿ, ಪೌಂಡ್ರಕ ವಾಸುದೇವ ಯಾರ್ಯಾರಿದ್ದರೋ ಎಲ್ಲರೂ ಬಂದು ಯುದ್ಧಕ್ಕೆ ಬಂದಿದ್ದಾರೆ. ಕೃಷ್ಣ ಆರಾಮಾಗಿ ಅದನ್ನೇ ಹೇಳ್ತಾರೆ, ಆರಾಮಾಗಿ ಸಮಸ್ತ ರಾಜಮಂಡಲಂ ಪ್ರಯಾಂತಮೀಕ್ಷ ಕೇವಲಂ ಸುಯುತ್ತಮತ್ತಕಾರ್ಮುಕಂ ಬಭೂವ ಕನ್ಯಕಾವನೆ ರಥೇನ ವೇಜಯದ್ಧರಿ ಪ್ರಪಶ್ಯತಾಂ ಸಭು ಭೂವೃಜಾಂ ಜರಾಸುತಾದಯೋ ಋಷಾ ತಮಭ್ಯುಷರೋತ್ತಮೈ ವಿಧಾಯತಾನ್ ನಿರಾಯುಧಾನ್ ಜಗಾಮತ್ ಕೇಶವಶನೇ. ಎಲ್ಲರನ್ನು ನಿರಾಯುಧನನ್ನಾಗಿ ಮಾಡಿ, ವಿರಥರನ್ನಾಗಿ ಮಾಡಿ, ತಳಗೆ ಬೀಳಿಸಿ ಪರಮಾತ್ಮ ಅನಾಯಾಸವಾಗಿ ಅವರನ್ನು ಸೋಲಿಸಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ತದಾ ಸಿತಸ್ಥಿರೋ ರುಹೈ ಹರೇರ್ಹಲಾಯುಧೈ ಸ್ಥಿತಃ ಪ್ರವಾವಿಶ ಬಲಂ ವಿಚೇಜುರತ್ರಮಾಘದಂ ಸತಸ್ಯ ಮಾಘಧೋರಣೆ ಗದಾಭಿಘಾತ ಚೂರ್ಣಿತಃ ಪಪಾತ ಭೂತಲೋ ಬಲೋ ಜಿಜಿತ್ಯತಂ ಯೋ ಪುರಿಂ. ಆಗ ಎಲ್ಲರನ್ನು ಸೋಲಿಸಿದ್ದಾನೆ ಕೃಷ್ಣ. ತನ್ನ ಊರ ಕಡೆಗೆ ಹೊರಟಿದ್ದಾನೆ. ಆಗ ರುಕ್ಮಿಣಿಯ ಅಣ್ಣ ಆ ರುಕ್ಮಿ ತಾನು ಪ್ರತಿಜ್ಞೆ ಮಾಡ್ತಾನಂತೆ, ನಾನು ಕೃಷ್ಣನನ್ನು ಸಂಹಾರ ಮಾಡಿ ನನ್ನ ಮತ್ತು ತಂಗಿಯನ್ನು ತಿರುಗಿ ನಾನು ಕುಂಡಿನಪುರಕ್ಕೆ ಕರೆದುಕೊಂಡು ಬರಲಿಲ್ಲ ಅಂತಾದರೆ ನಾನು ಕುಂಡಿನಪುರಕ್ಕೇನೆ ಪ್ರವೇಶ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೋಗಿರ್ತಾನೆ. ಆಗ ಕೃಷ್ಣ ನಿಂದಿರ್ತಾನೆ. ಯುದ್ಧವಾಗ್ತದೆ. ಇನ್ನೇನು ಕೊಂದೇ ಹಾಕಬೇಕು. ಅಷ್ಟರೊಳಗೆ ರುಕ್ಮಿಣಿ ಪ್ರಾರ್ಥನೆ ಮಾಡ್ತಾಳೆ, ಈಗ ಶುಭ ಸಮಯ, ಶುಭ ಸಂದರ್ಭ, ನಿನ್ನ ವಿವಾಹ ಆಗುವ ಸಂದರ್ಭ. ಇವನು ದುಷ್ಟನೇ ಆಗಿದ್ದರೂ ಕೂಡ ಈಗಂತೂ ನನ್ನ ಅಣ್ಣನಾಗಿ ಹುಟ್ಟಿದ್ದಾನೆ. ಹೀಗಾಗಿ ಈಗ ಕೊಂದರೆ ನಮಗೆ ಮೈಲಿಗಾದಿಗಳು ಬರ್ಬೋದು. ಅಶುಭ ಶಕುನ ಇವೆಲ್ಲ ಆಗಬಾರದು, ಅವನನ್ನು ಬಿಟ್ಟು ಬಿಡು ಅಂತ ಹೇಳಿ ಪಂಚಚೂಡಗಳನ್ನು ಮಾಡಿಕೊಂಡು ಅವನಿಗೆ ಕೊಟ್ಟು ಕಳಿಸ್ತಾನೆ. ಅವಮಾನ ಮಾಡಿ ಕೊಟ್ಟು ಕಳಿಸ್ತಾನೆ. ಆಗ ಸ ಏಕಲವ್ಯಪೂರ್ವಕೈ ಸಮಿತ್ಯ ಭೀಷ್ಮಕಾರ್ಯನ ಹರಿಂ ವರ್ಷ ಸಾಯಕೈ ಸ ಸಿಂಹವನ್ಯವರ್ತಯತ್ ಅಕ್ಷೋಹಿಣೀತ್ರಯಂ ತದಸ್ತದಾ ನಿಹತ್ಯ ಸಾಯಕೈ ಅವಾಹನಂ ಯುಧಾಂ ನಿಧನ್ ನಿಷಾದನಂ ಶರೈ ಕ್ಷಣಾತ್. ಇಷ್ಟು ಕಥೆ ನಡೆದ ಇದೆ. ನಿಬದ್ಧ ಪಂಚಚೂಡಿನಂ ವಿಧಾಯತಂ ವ್ಯಸರ್ಜಯತ್ ಜಗಜ್ಜನತ್ರಯೋರಿದಂ. ಅಲ್ಲ, ರುಕ್ಮಿಣಿ ಹೇಳಿದ್ದೇನು? ನನ್ನ ಅಣ್ಣನನ್ನು ಕೊಲ್ಲಬೇಡ ಅಂತ ಹೇಳಿ. ಕೃಷ್ಣನಿಗೇನು ಆಸೆ ಇತ್ತು? ಈ ರುಕ್ಮಿಯನ್ನು ಕೊಂದು ಹಾಕಬೇಕು ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಸಾಮಾನ್ಯವಾಗಿ ಕೇಳ್ತೇವೆ, ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ದುರ್ಗತಂ ಅಂತ ಕೇಳಿದ್ದೇವೆ.
ಅಂದಮೇಲೆ ಹನುಮಂತ ದೇವರಿಗೇನೆ ರಾಮಚಂದ್ರ ದೇವರ ಅಭಿಪ್ರಾಯ ಗೊತ್ತು, ಹಾಗೆ ಮಾಡ್ತಾರೆ. ಕೃಷ್ಣನಿಗೆ ಈ ರುಕ್ಮಿಣಿಯನ್ನು ಸಂಹಾರ ಮಾಡುವ ಉದ್ದೇಶ ಇದ್ದಾಗ ಅದನ್ನು ತಡೆದು ಬಿಟ್ಲಲ್ಲ ರುಕ್ಮಿಣಿ. ಹಾಗಾಗಿ ಕೃಷ್ಣನ ವಿರುದ್ಧವಾಗಿ ಮನಸ್ಸು ಮಾಡಿಲ್ಲ. ಕೃಷ್ಣ ಹಾಗಾದರೆ ರುಕ್ಮಿಣಿ ಮಾಡುವ ಮನಸ್ಸನ್ನೇ ಮಾಡಬೇಕಾಯಿತು. ಹಾಗಾಗಿ ನಾರಾಯಣ ಲಕ್ಷ್ಮಿಯಲ್ಲಿ ವಿರುದ್ಧ ಮನಸ್ಸಾಯ್ತಲ್ಲ, ಅಂದರೆ ವಿರುದ್ಧ ಮನಸ್ಸು ಮಾಡಲಿಲ್ಲ. ಜಗಜ್ಜನಿತ್ರಯೋರಿದಂ ವಿಡಂಬಯಂ ರಮೇಶಯೋ ನಾಟಕ ಮಾಡಲಿಕ್ಕಿದ್ದಾರೆ. ಇವರು ಸಾಮಾನ್ಯವಾದ ದಂಪತಿಗಳು. ಹೆಂಡತಿ ಹೇಳಿದ ಮಾತನ್ನು ಸಾಮಾನ್ಯವಾಗಿ ಗಂಡ ಕೇಳುತ್ತಿರ್ತಾನೆ. ಹಾಗೆ ಕೃಷ್ಣನು ಕೂಡ ಹೆಂಡತಿಯ ಮೋಹದಿಂದ ಮಾತನ್ನು ಕೇಳಿಬಿಟ್ಟ. ತನಗಿಚ್ಛೆ ಇದ್ದರೂ ಹೆಂಡತಿ ಸಲುವಾಗಿ ಬಿಟ್ಬಿಟ್ಟ ತಮ್ಮ ಅಣ್ಣನನ್ನ ಅಂತ ಸಮಸ್ತ ಲೋಕ ದುರ್ಜನರು ತಿಳಿದುಕೊಳ್ಳಬೇಕು ಅಂತನೂ ಸಲುವಾಗಿ ನಾಟಕವನ್ನು ಮಾಡಿದ್ದಾರೆ. ಹೊರತು ಕೃಷ್ಣನ ವಿರುದ್ಧವಾದ ಮನಸ್ಸನ್ನು ಯಾವ ಕಾಲಕ್ಕೂ ರುಕ್ಮಿಣಿ ಮಾಡಿದವಳಲ್ಲ ಅಂತ ತಿಳಿಸಿಕೊಡ್ತಾರೆ. ಆಗ ಅಥಾಸಾದ ಸೋಬರಾಟ್ ಹರಿಂ ಶರಾಂಬುವರ್ಷಿಣಃ ಹರಿಶರಂ ಯಮೋಪಮಂ ಮುಮೋಚ ತಸ್ಯ ವಕ್ಷಸಿ ಶರೇಣ ತೇನ ಪೀಡಿತ ಪಪಾತ ಮಂದಚ ಷ್ಠಿತಃ. ಆಗ ಸಾಲ್ವ ಅನೇಕ ರಾಜರು ಎಲ್ಲರೂ ಬರ್ತಾರೆ. ಅವರನ್ನೆಲ್ಲ ಸೋಲಿಸಿ ಅಥೋ ವಿವೇಶ ಕೇಶವ ಪುರಿಂ ಕುಶಸ್ಥಲಿಂ ಪ್ರಭು ದ್ವಾರಕಾ ಪ್ರವೇಶ ಮಾಡಬೇಕು. ಆಗ ಈ ರುಕ್ಮಿಣಿ ಮತ್ತು ಕೃಷ್ಣನ ವಿವಾಹವನ್ನು ಸ್ಟಾಪ್ ಮಾಡ್ತಾರೆ ಶ್ರೀಮದಾಚಾರ್ಯ. ಅವರ ಕಥೆ ನಡೆದಿತ್ತು. ದ್ವಾರಕಾ ಪ್ರವೇಶ ಮಾಡಬೇಕು. ಪ್ರವೇಶ ಮಾಡಿದ ಮೇಲೆ ಕೃಷ್ಣ ರುಕ್ಮಿಣಿ ಕಥೆಯನ್ನು ಬಿಟ್ಟು ಕೃಷ್ಣನ ಅಣ್ಣನಾದ ಬಲರಾಮನ ಕಥೆಯನ್ನು ಹೇಳ್ತಾರೆ. ಅವನು ವಿವಾಹ ಮಾಡಿಕೊಂಡದ್ದನ್ನು ಹೇಳ್ತಾರೆ. ರೇವತ ಅಂತ ರಾಜ. ಆ ರೇವತನ ನೋಡ್ರಿ, ಕಥೆಗಳಲ್ಲಿ ಕಥೆ ಇದೆ. ಯಾಕೆ ಹೀಗಾಯಿತು, ಅದಕ್ಕೆ ಪ್ರಸಂಗ ಏನು, ಅದರ ಹಿನ್ನೆಲೆ ಏನು, ವರಶಾಪಗಳೇನು, ಎಲ್ಲವನ್ನು ಡೀಟೇಲ್ ಆಗಿ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯ. ಬಹಳ ಅದ್ಭುತವಾದಂತಹದ್ದು ಶ್ರೀಮನ್ ಮಹಾಭಾರತದ ಅತ್ಪನ್ನಣೆಯ. ಪುರಾ ತಥೋ ಹಲಾಯುಧ ಪ್ರಿಯಾಂ ನಿಜಾಂ ಪುರಾಪಿ ಸ ವಾರುಣೀಂ ಸಮಾಹ್ರಯತ್ ಅವಾಪ ರೇವತೀಂ ವಿಭು ತಥಾ ಪತಿಂ ಯಥಾನುರೂಪಿಣಿಂ ತದೀಯಮೇವ ಪೂರ್ವಕಂಪಿತ ತದೀಯ ಐಚ್ಛ ತತ್ ಪ್ರವಕ್ತುಂ ಅಬ್ಜ ಸಂಭವಂ. ರೇವತರಾಜನ ಮಗಳಾದವಳು ರೇವತಿ. ಅವಳು ವಾರುಣಿ ಅವತಾರ. ವಾರುಣಿ ಅಂತಂದರೆ ಬಲರಾಮದೇವರ ಮಡದಿ. ಹಾಗಾಗಿ ರೇವತಿ ದೇವಿಯ ಸಲುವಾಗಿ ರೇವತರಾಜ ಅವಳ ಮಗಳ ಸಲುವಾಗಿ ಒಂದು ಉತ್ತಮ ವರ ಬೇಕು ಅಂತ ಹುಡುಕ್ತಾ ಇದ್ದ. ಇವ್ರ ಕಡೆ ಕೇಳೋದು ಬೇಡ. ಎಲ್ಲರನ್ನು ಹುಟ್ಟಿಸಿದವ್ರು ಯಾರ್ರೀ? ಬ್ರಹ್ಮದೇವ. ಹಾಗಾಗಿ ಬ್ರಹ್ಮದೇವರ ಪಟ್ಟಣಕ್ಕೆ ಹೋಗಿ ಬ್ರಹ್ಮನಿಗೆ ಕೇಳ್ಬಿಡ್ತೀನಿ, ನನ್ನ ಮಗಳಿಗೆ ವರ ಯಾರಪ್ಪ ಹೇಳಿಬಿಡು ಬ್ರಹ್ಮ, ನಾನು ಹುಡುಕಿ ಸಾಕಾಗಿದೆ, ನೀನು ಯಾರಂತಿ, ಒಬ್ರಿಗೊಬ್ಬರು ಇರ್ತಾರಲ್ಲ, ಹಾಗಾಗಿ ನನ್ನ ಮಗಳಿಗೆ ವರ ಯಾರು ಅದನ್ನು ಹೇಳಿಬಿಡು ನೀನು, ನಾನು ಅವರಿಗೆ ಕೊಟ್ಟು ಮುಗಿಸ್ಬಿಡ್ತೇನೆ ಅಂತ ಕೇಳಲಿಕ್ಕೆ ಬ್ರಹ್ಮದೇವರ ಪಟ್ಟಣಕ್ಕೆ ಹೋಗ್ತಾನೆ ಅವನು. ಆಶಯ ನೋಡಿ. ತದೀಯ ಐಚ್ಛದ ಪ್ರವಕ್ತು ಅಬ್ಜ ಸಂಭವ ಸತತ್ ಸದು ಗತೋವರ ತದೀಯತಃ ಪ್ರಗೀತಿಕಾಂ. ಅಲ್ಲಿ ದೇವತಾ ಗಾನ ನಡೀತಾ ಇರ್ತದೆ, ನೃತ್ಯ ನಡೀತಾ ಇರ್ತದೆ. ಹಾಗಾಗಿ ಆ ದೇವತಾಗಾನ ನೃತ್ಯ ಇವನ್ನೆಲ್ಲ ತಳಗೆ ಭೂಲೋಕದಲ್ಲಿದ್ದವರಿಗೆ ನೋಡಲಿಕ್ಕೆ ಕೇಳಲಿಕ್ಕೆ ಯೋಗ್ಯತೆ ಇರುವುದಿಲ್ಲ. ನೋಡಿ ಕೇಳಿದ್ದಕ್ಕೆ ಮೂರ್ಛೆಗೆ ಬಂದು ಬಿದ್ದುಬಿಡ್ತಾನೆ. ಅಷ್ಟು ಸುಮಧುರವಾಗಿ ನಡೀತಾ ಇರ್ತದೆ. ನರಾನ ಯೋಗ್ಯ ಗೀತಿಕಾ, ಜನರಿಗೆ ಯೋಗ್ಯವಲ್ಲದು, ಕೇಳೋದು ಯೋಗ್ಯವಲ್ಲದು. ಅಂಥ ಉತ್ತಮವಾದ ಗಾನವನ್ನು ಕೇಳಿದ್ದಕ್ಕೆ ಅವನಿಗೆ ಮೂರ್ಛೆ ಬಂದು ಬಿಡ್ತಾನೆ. ಸಾಮಾನ್ಯ ದೃಷ್ಟಾಂತ ಕೊಡಬೇಕು ಅಂದರೆ, ಬಡವರು ಊಟ ಶ್ರೀಮಂತರು ಮಾಡಿದರು ಅಂತಂದರೆ ಅವ್ರಿಗೆ ಹೊಟ್ಟೆ ಜಾಡಿಸ್ತದೆ. ಅಥವಾ ಶ್ರೀಮಂತರು ಮಾಡುವ ಊಟ ಬಡವರು ಮಾಡಿದರು ಅಂದರೆ ಅವ್ರಿಗೆ ಪಚನನೇ ಆಗೋದಿಲ್ಲ. ಅವರವರೇ ಮಾಡಬೇಕಲ್ಲ, ಆ ರೂಢಿಯಾಗಿಬಿಟ್ಟಿರ್ತದೆ. ಹಾಗಿದ್ದಂತೆ ಭೂಲೋಕದಲ್ಲಿ ಇದ್ದ ವ್ಯಕ್ತಿ ದೇವತಾಲೋಕಕ್ಕೆ ಹೋದಾಗ ಆ ದೇವತಾಲೋಕದಲ್ಲಿ ಇದ್ದ ಆ ಗಂಧರ್ವರು ಹಾಡುವ ಹಾಡನ್ನು ಕೇಳಿ ಮೂರ್ಛೆ ಬಂದು ಬಿದ್ದಿದ್ದಾನೆ. ಸ್ವಲ್ಪ ಹೊತ್ತು ಆದ ಮೇಲೆ ಬ್ರಹ್ಮದೇವರು ಅವರನ್ನು ಎಬ್ಬಿಸ್ತಾರೆ. ತತ್ವ ನೃಪಃ ಸಮ್ಮೂಢ ಬುದ್ಧಿ ಅನಂತತ್ವ ಅಲ್ಪ ಕಾಲ, ಸ್ವಲ್ಪ ಕಾಲ ಆದ ಮೇಲೆ ಎಬ್ಬಿಸಿದರೆ ಬರ್ತಾನು. ಏನಾಯ್ತು ಸ್ವಾಮಿ? ಹೀಗೆಲ್ಲ ಆಯಿತು, ಅದಕ್ಕೆ ನನ್ನ ಮಗಳ ವರನಿಗಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂದಾಗ ಬ್ರಹ್ಮದೇವರು ಕೇಳ್ತಾರೆ, ನಿನ್ನ ಈಗ ತಳಗೆ ಯಾರ್ಯಾರಿದ್ದಾರಪ್ಪ ಹೇಳು. ಅಂಗ ಕಲಿಂಗ ಯವಂಗ ಅವ್ರ ಕಾಲದಾಗ ಯಾರ್ಯಾರಿದ್ದ ರಾಜರನ್ನೆಲ್ಲ ಹೇಳ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಎಷ್ಟೋ ಕಾಲ ಕಳೆದು ಹೋಗಿದೆ, ಯುಗಗಳೆಲ್ಲ ಕಳೆದು ಹೋಗಿತ್ತು, ನೀನು ಬ್ರಹ್ಮಪಟ್ಟಣಕ್ಕೆ ಬಂದಿದ್ದಿ, ಹಾಗಾಗಿ ಈಗ ಬಂದೀನಂದ್ರೆ ಕಾಲೆಲ್ಲ ಮುಗಿದು ಹೋಗಿದೆ. ಹಾಗಾಗಿ ಈಗ ತಳಗಡೆ ಹೋದರೆ ರೋಹಿಣಿ ಮಗನಾದ ಬಲರಾಮ ಅಂತಿದ್ದಾನೆ, ಅವನಿಗೆ ಕೊಟ್ಟು ನಿನ್ನ ಮಗಳನ್ನು ಮದುವೆ ಮಾಡ್ಕೋಬಹುದು, ವೇಗವಾಗಿ ಹೋಗು, ಇಲ್ಲದಿದ್ದರೆ ಅವನು ಹೋಗಿಬಿಡ್ತಾನೆ, ಕಾಲು ಮುಗಿದು ಹೋಗ್ಬಿಡ್ತದೆ.
ದ್ವಾಪರ ಯುಗ ಮುಗಿದು ಕಲಿಯುಗ ಸಂಧಿಕಾಲ ನಡೀತಾ ಇದೆ. ಈಗ ನೀನು ಹೋದರೆ ಚಲೋ, ಇಲ್ಲದೇ ಇದ್ದರೆ ಆ ಕಾಲನೂ ಮುಗಿಯುತ್ತದೆ, ಮುಂದಿನ ಕಾಲ ಅಷ್ಟರೊಳಗೆ ನೋಡು ಏನಾಗ್ತದೆ. ಅವನು ಉಳಿದಿರ್ತಾನೆ, ತನ್ನ ಮಗಳೂ ಉಳಿದಿರ್ತಾಳೆ. ಹಾಗಲೇನೆ ಈ ರೇವತಿ ತಾನೂ ಎಷ್ಟು ಆಗಿನ ಕಾಲದವಳು, ಹಾಗಾಗಿ ಎತ್ತರ ಇರ್ತದೆ, ಬಹಳ ಮದುವೆ ಕಾಲದಲ್ಲಿ ಬಲರಾಮದೇವರು ದ್ವಾಪರ ಯುಗದಲ್ಲಿ ಇದ್ದವರು ಗಿಡ್ಡಿರ್ತಾರೆ, ಇವರು ತ್ರೇತಾಯುಗದ ಕೃತಯುಗದಲ್ಲಿ ಇದ್ದವಳು, ಹಾಗಾಗಿ ಎತ್ತರ, ಹಾಗಾಗಿ ನೇಗಲ ಹಾಕಿ ಜಗ್ಗಿ ಸಮಾನವಾಗಿ ಮಾಡಿಕೊಳ್ತಾರೆ ಅಂತ ಭಾಗವತ ನಾವು ಕೇಳುತ್ತೇವೆ. ಈ ಕಲಿಯುಗದಲ್ಲಿಯೂ ಹಿಂದಿನ ಜನಕ್ಕಿಂತ ಈ ಜನಕ್ಕೆ ನಮ್ಮ ಕಾಲದ ಜನರಿಗೆ ಶಕ್ತಿ ಸಾಮರ್ಥ್ಯಗಳು ಕ್ಷೀಣವಾಗ್ತದಲ್ಲ, ಎತ್ತರದಲ್ಲಿ, ಗಾತ್ರದಲ್ಲಿ, ತಪಸ್ಸಿನಲ್ಲಿ ಎಲ್ಲದರೊಳಗೂ ನಾವು ಕ್ಷೀಣ ಆಗ್ತಾ ಬರ್ತಾ ಇದ್ದೀವಿ. ಹಾಗೆ ಯುಗದಲ್ಲಿಯೂ ಹಾಗೆ ಇರ್ತದೆ. ಹಾಗಾಗಿ ಆ ಯುಗದಲ್ಲಿ ಎತ್ತರದಲ್ಲಿ ಇದ್ದ ಹುಡುಗಿಯವಳು, ಹಾಗಾಗಿ ಬ್ರಹ್ಮದೇವರು ಕೊಟ್ಟಂತಹ ಸೂಚನೆ ಮಾಡಿದಂತಹ ವರ ಅದು ಬಲರಾಮದೇವರು. ಹಾಗಾಗಿ ಬಲರಾಮದೇವರಿಗೆ ಮತ್ತು ರೇವತಿ ದೇವಿಗೆ ವಿವಾಹದ ಸಂದರ್ಭವನ್ನು ತಿಳಿಸಿಕೊಟ್ಟು ಅನಂತರ ಅಲ್ಲಿ ಹುಟ್ಟಿದವಳು ಅದೆಲ್ಲ ಕಥೆ ಹೇಳ್ತಾರೆ. ಹಾಗೆ ಆದ ಮೇಲೆ ಕೃಷ್ಣ ತನ್ನ ತಮ್ಮನಾದ ಕೃಷ್ಣನ ವಿವಾಹದ ಸಂದರ್ಭವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಜನಾರ್ದನಶ್ಚ ರುಕ್ಮಿಣಿ ಕರಂ ಶುಭೇ ದಿನೇ ಗ್ರಹೀತ್ ಮಹೋತ್ಸವಸ್ತನಾ ಭವತ್ ಕುಶಸ್ಥಲಿ ನಿವಾಸಿನಂ. ಕುಶಸ್ಥಲಿ ದ್ವಾರಕಾಪಟ್ಟಣದಲ್ಲಿ ಇದ್ದಂಥ ಎಲ್ಲ ಸಮಸ್ತ ಜನರಿಗೆ ಆ ರುಕ್ಮಿಣಿ ಮತ್ತು ಕೃಷ್ಣ ಪರಮಾತ್ಮನ ವಿವಾಹ, ದೇವತೆಗಳೆಲ್ಲ ಆಕಾಶಮಾನದಲ್ಲಿ ನಿಂತಿದ್ದಾರೆ, ತಳಗಡೆ ಭೂಲೋಕದಲ್ಲಿ ಬಂದಿದ್ದಾರೆ. ಎರಡೂ ಪಕ್ಷದಲ್ಲಿ ಎಲ್ಲರೂ ಕೂಡ ಬಟ್ಟೆಗಳನ್ನು, ಆಭರಣಗಳನ್ನು, ವೇದಗಳನ್ನು, ಗಾನಗಳನ್ನು, ನೃತ್ಯಗಳು, ಎಲ್ಲ ಕಡೆಗೆ ತೋರಣಾಲಂಕಾರಗಳು, ಎಲ್ಲ ಕಡೆಗೆ ಸುಗಂಧಮಯವಾದಂತಹ ವಾತಾವರಣ, ವಾಸನೆ ಇತ್ಯಾದಿಗಳೆಲ್ಲ ಇದ್ದಾಗ ಚತುರ್ಮುಖೇಶ ಪೂರ್ವಕಾಹ ಸುರಾಹ ವಿಯತ್ ಅವಸ್ಥಿತ ಆಕಾಶದಲ್ಲಿ ನಿಂತುಕೊಂಡಿದ್ದಾರೆ. ಪ್ರದುಷ್ಟವು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ರಮಾ ಸಮೇತ ಮವ್ಯಯಂ. ಈ ಕೃಷ್ಣ ಪರಮಾತ್ಮ ರುಕ್ಮಿಣಿಯ ವಿವಾಹವನ್ನು ನೋಡಿ ಕೇಳಿ ಬಹಳ ಎಲ್ಲರಿಗೆ ಸಂತೋಷವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.